Hello students, this is our channel Learning with Nandi. ನಾವು ಈಗ ಫೋಕಸ್ ಮಾಡಬೇಕಾಗಿರೋದು ಹೌ ಟು ರೀಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ CBSE NCERT ಸಿಲೆಬಸ್. ಈಗ ನಮಗೆ ತುಂಬಾ ತಿಂಗಳಿಂದ ನಮ್ಗೆಲ್ಲಾ ಪೋರ್ಷನ್ಸ್ ಮುಗಿಸಿರ್ತಾರೆ, ಆದ್ರೂ ನಾವು ಪ್ರೆಷರ್ ಫೀಲ್ ಆಗಿ ಓದೋದು ಹೆಂಗೆ ಅಂತಾನೆ ಮರ್ತೋಗಿರ್ತೀವಿ. This is the right time to prepare with some strategy to overcome the stress. ಅಂಡ್ ನಮ್ಗೆ ಪ್ರಿಪರೇಷನ್ ಅಲ್ಲಿ ಎಫೆಕ್ಟಿವ್ ಆಗಿ ಹೆಂಗ್ ಓದ್ಬೇಕು, ಯಾವ ರೀತಿ ಓದಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಎವ್ರಿ ಡೇ ಯು ಹ್ಯಾವ್ ಟು ಮೇಕ್ ಅಟ್ ಲೀಸ್ಟ್ 2 hours ಆಫ್ ಸೈನ್ಸ್ ಪ್ರಾಕ್ಟೀಸ್ ಅಲಾಂಗ್ ವಿತ್ ಯು ಆಲ್ ಸಬ್ಜೆಕ್ಟ್ಸ್. ನಿಮ್ಗೆ ಸ್ಟಡಿ ಸ್ಲಾಟ್ ಅಂತ ಏನ್ ಟೈಮ್ ಕೊಟ್ಕೊಂಡಿರ್ತೀರಾ, ಆಫ್ಟರ್ ಯು ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್ ಯು ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಟೈಮ್ ವಿತ್ ಯು. Either you may split this 2 hours into morning 1 hour and evening 1 hour, or early morning studies ಮಾಡೋರ್ಗೆ early morning 2 hours, ಇಲ್ಲ ನಾನು ಮಿಡ್ ನೈಟ್ ಅಲ್ಲಿ ಓದ್ತೀನಿ ಅನ್ನೋರ್ಗೆ ಮಿಡ್ ನೈಟ್ ಅಲ್ಲಿ 1 hour ತಗೊಳ್ಳಿ. ಒಟ್ನಲ್ಲಿ ದಿನಕ್ಕೆ 2 hour ಸೈನ್ಸ್ ಓದ್ಬೇಕು. ಅವಾಗ ನಿಮ್ಗೆ ಕನ್ಸಿಸ್ಟೆನ್ಸಿ ಇರುತ್ತೆ. ನಿನ್ನೆ ಓದಿದ್ ಇವತ್ತಿಗೆ ಕಂಟಿನ್ಯೂಟಿ ಇರುತ್ತೆ. ಕಂಟಿನ್ಯೂಟಿ ಇದ್ದಾಗ ಲರ್ನಿಂಗ್ ಎಫೆಕ್ಟಿವ್ ಆಗುತ್ತೆ, ಮೆಮೊರಿ ಲಾಂಗ್ ಟೈಮ್ ಅಲ್ಲಿ ಇರುತ್ತೆ. ನೀವ್ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತಲ್ವಾ. ಅದಕ್ಕೆ ನೀವ್ ಏನ್ ಓದ್ತೀರಾ ಆ 2 hour ಅಲ್ಲಿ ಆ ಟೈಮ್ ಅಲ್ಲೇ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ವೆನ್ ಯು ಆರ್ ಸ್ಟಡಿಂಗ್ ದಟ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್. ಆಗ ನೀವು ಓದಿರೋದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಾಗ ನಿಮ್ಗೆ ತುಂಬಾ ಹೊತ್ತು ನೆನಪಿರುತ್ತೆ ಅಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಮೇನ್ ಎಕ್ಸಾಮ್ಸ್. ಅಂಡ್ ಟು ಕ್ರ್ಯಾಕ್ ದ ಬೋರ್ಡ್ ಎಕ್ಸಾಮ್ ಯು ಹ್ಯಾವ್ ಟು ರಿಮೆಂಬರ್ ಫ್ರಮ್ ಟುಡೇ ಅಂಡ್ ಪ್ರಾಕ್ಟೀಸ್ ದಟ್ ಡಯಾಗ್ರಾಮ್ಸ್ ಅಂಡ್ ನ್ಯೂಮರಿಕಲ್ಸ್ ರೆಗ್ಯುಲರ್ಲಿ. ನೀವು ಇವತ್ ಮಾಡಿದ್ದನ್ನ ನಾಳೆ ನೋಡಿದಾಗ ನಿಮ್ಗೆ ಕಂಟಿನ್ಯೂಟಿ ಸಿಕ್ಕತ್ತಲ್ಲ, ಆಗ ನೀವ್ ನೆನ್ನೆ ಓದಿದ್ದನ್ನ ಇವತ್ ನೆನ್ಪಿಟ್ಕೊಂಡಿದ್ದೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗ್ ಬಂದಿದೆ ಅಂದ್ರೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡುವಂತ ಕೆಪಾಸಿಟಿ ನಿಮಗ್ ಬರುತ್ತೆ. ಡಯಾಗ್ರಾಮ್ಸ್ ಅಂಡ್ ನ್ಯೂಮರಿಕಲ್ಸ್ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆಫ್ಟರ್ ಯು ಸ್ಟಾರ್ಟ್ ರೀಡಿಂಗ್ ಆರ್ ವೆನ್ ಯು ಗೆಟ್ ಬೋರ್ಡ್, ಓದಿ ನಿಮ್ಗೆ ಏನು ಸಾಕಾಗ್ತಿಲ್ಲ, ತಲೆಗೆ ಹೋಗ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ನೀವು ಡಯಾಗ್ರಾಮ್ಸ್ ಅಂಡ್ ನ್ಯೂಮರಿಕಲ್ಸ್ ತಗೊಂಡಾಗ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಫಾರ್ ಯು ಟು ಫೋಕಸ್ ಮೋರ್. ಆ ಹೋಗಿರೋ ಕಾನ್ಸಂಟ್ರೇಷನ್ ವಾಪಸ್ ಬರುತ್ತೆ ಡಯಾಗ್ರಾಮ್ಸ್ ಮತ್ತೆ ನ್ಯೂಮರಿಕಲ್ಸ್ ತಗೊಂಡಾಗ. ಅಂಡ್ ಅದೆಲ್ಲ ಮುಗ್ದಿದ್ದಾದ್ಮೇಲೆ ರಿವೈಸ್ ಮಾಡ್ಬೇಕು. ಏನನ್ ರಿವೈಸ್ ಮಾಡ್ಬೇಕು, ನೀವ್ ಏನೇನ್ ಓದಿರ್ತೀರಾ ಅದ್ರ ರಿವೈಸ್ ಮಾಡೋದ್ರ ಜೊತೆಗೆ ನೀವು ಮಾಡಿರೋ ಅಂತ ಶಾರ್ಟ್ ನೋಟ್ಸ್ ನ ನೋಡ್ದಿರ ಬರೀಬೇಕು. ಆಗ ನಿಮ್ಗೆ ರಿವೈಸ್ ಮಾಡೋ ಕೇಪಬಿಲಿಟಿ ಬಂದಿದೆ ಅಂದ್ರೆ ನೀವು ಪೂರ್ತಿಯಾಗಿ ಕಲ್ತಿರ್ತೀರಾ. 100% ನಿಮ್ಗೆ ಸ್ಟಡಿ ಕಾನ್ಸಂಟ್ರೇಷನ್ ಬಂದಿದೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಂತ ಇರುತ್ತೆ. And now when you are revising regularly, equations and formulas na regular ಆಗಿ ರಿವೈಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಮರ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಜೊತೆಗೆ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ನೀವ್ ಯಾವ್ಯಾವ್ದನ್ನ ಓದಿರ್ತೀರಾ ಅದಕ್ಕೆ ರಿಲೇಟೆಡ್ ಟೈಪ್ ಆಫ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಬಂದಿರುತ್ತೆ. ಐದರ್ ಯು ಹ್ಯಾವ್ ಸ್ಟಡಿಡ್ 1 ಟಾಪಿಕ್ ಆರ್ 1 ಕಾನ್ಸೆಪ್ಟ್ ಆರ್ 1 ಚಾಪ್ಟರ್, ಏನಾದ್ರೂ ಓದಿರ್ಲಿ ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಯಾವ ರೀತಿ ಬಂದಿರುತ್ತೆ ಆ ಕ್ವೆಶನ್ ನ ನೀವು ಆನ್ಸರ್ ನೋಡ್ದಿರಾ ಅಟೆಂಡ್ ಮಾಡಿದಾಗ ನಿಮ್ಗೆ ಓದಿದೀವ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಈಸ್ ಆಲ್ಸೋ ಎ ಕಂಪ್ಲೀಟ್ ಕಂಪಲ್ಸರಿ ಟಾಸ್ಕ್ ಫಾರ್ ಯು ವೈಲ್ ಸ್ಟಡಿಂಗ್ ಫಾರ್ 2 hours. ನೆನ್ಪಿರ್ಲಿ. ಅಂಡ್ ಅಗೇನ್ practice time management and neat presentation in answer script as well as structured and underlining the keywords inside the answer script. ನೀವು ಇಲ್ಲಿ ಏನ್ ಸಾಲ್ವ್ ಮಾಡ್ತಿದ್ದೀರಾ ಕ್ವೆಶನ್ ಪೇಪರ್ ನ, ಆ ಕ್ವೆಶನ್ ಪೇಪರ್ ನ ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ಸಾಲ್ವ್ ಮಾಡಿ. ನೀಟ್ ಪ್ರೆಸೆಂಟೇಶನ್ ಇರ್ಬೇಕು, ಸುಮ್ನೆ ಗೀಚ್ಕೊಂಡು ಹೋಗೋದಲ್ಲ. ಆವಾಗ್ಲೇ ನಿಮ್ ಆನ್ಯುವಲ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಇರೋದ್ರಿಂದ ಪ್ರೆಸೆಂಟೇಶನ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಬರ್ದಿರುವಂತ ಆನ್ಸರ್ ಸ್ಪೆಸಿಫಿಕ್ ಆಗಿರ್ಬೇಕು, ಕ್ವೆಶನ್ ಸ್ಪೆಸಿಫಿಕ್ ಆಗಿರ್ಬೇಕು. ಕೆಲವರು ಕ್ವೆಶನ್ ಅರ್ಥ ಮಾಡ್ಕೊಂಡಿರಾ ಒಂದೇ ಒಂದ್ ಕೀವರ್ಡ್ ನೋಡಿದ ತಕ್ಷಣ ಆನ್ಸರ್ ಬರ್ದ್ಬಿಟ್ಟು ಟೈಮ್ ವೇಸ್ಟ್ ಮಾಡಿರ್ತಾರೆ. ಅದನ್ನ ಓವರ್ಕಮ್ ಮಾಡ್ಬೇಕು. ಯು ಶುಡ್ ನಾಟ್ ಡೂ ದ್ಯಾಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ವೆಲ್ ಸ್ಟ್ರಕ್ಚರ್ಡ್ ಆನ್ಸರ್ ಬರೀರಿ, ಜೊತೆಗೆ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ ನ ಅಂಡರ್ಲೈನ್ ಮಾಡಿ. ಹಾಗನ್ಬಿಟ್ಟು ಎಲ್ಲ ಅಂಡರ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಓನ್ಲಿ ದ ಕೀ ಕಾನ್ಸೆಪ್ಟ್ ವಿಚ್ ಈಸ್ ಕ್ವೆಶನ್ ಸ್ಪೆಸಿಫಿಕ್. ಜೊತೆಗೆ ಇದೆಲ್ಲ ಓದೋ ಟೈಮ್ ಅಲ್ಲಿ NCERT ನ ಕವರ್ ಮಾಡ್ಬೇಕು. NCERT ಇಸ್ ಫಾರ್ ಯುವರ್ ಸೇಕ್. ಆಲ್ ಇನ್ ಒನ್ ಅಂತ ನೀವ್ ಏನ್ ಅನ್ಕೊಂತೀರಾ ಅದು ಫುಲ್ NCERT ಅಲ್ಲೇ ಇರುತ್ತೆ. NCERT ಓದೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. NCERT ಹೇಗ್ ಓದ್ಬೇಕು ಅನ್ನೋ ಟಿಪ್ಸ್ ನ ನಾನು ಇನ್ನೊಂದು ವಿಡಿಯೋ ಅಲ್ಲಿ ಶೇರ್ ಮಾಡ್ತೀನಿ. NCERT ಓದೋದು ಒಂದು ಕಲೆ. ಯಾಕೆ ಅಂದ್ರೆ ಅದ್ರಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾನೆ,
ಆ ವರ್ಡ್ಗೆ ಸುತ್ತಮುತ್ತ ಎಲ್ಲ ನೀವು ತಿಳ್ಕೊಳ್ಬೇಕು. ಸಪೋಸ್ ನ್ಯೂಟ್ರಿಷನ್ ಅಂತ ಕೊಟ್ಟಿದ್ದಾರೆ, ನ್ಯೂಟ್ರಿಷನ್ ಟೈಪ್ಸ್ ಏನು, ನ್ಯೂಟ್ರಿಷನ್ ಅಲ್ಲಿ ಎಕ್ಸಾಂಪಲ್ಸ್ ಏನ್ ಬರುತ್ತೆ, ನ್ಯೂಟ್ರಿಷನ್ ಅಲ್ಲಿ ಯಾವ ತರ ಆರ್ಗ್ಯಾನಿಸಮ್ ನ್ಯೂಟ್ರಿಷನ್ ನ ಒಬ್ಟೈನ್ ಮಾಡುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋದು ನಿಮ್ಗೆ ಯಾವ ರೀತಿ ಓದ್ಬೇಕು ಅನ್ನೋ ಕಾನ್ಸೆಪ್ಟ್ ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಶೇರ್ ಮಾಡ್ತೀನಿ. ಅಂಡ್ ರೀಡಿಂಗ್ ಥಿಯರಿ ಓದೋದ್ರ ಜೊತೆಗೆ NCERT ಅಲ್ಲಿ ಇನ್ ಟೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಎಲ್ಲಾ ಓದ್ತೀರಾ, ಇನ್ ಟೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿರಲ್ಲ, ಮೇ ಬಿ ಇನ್ ಟೆಕ್ಸ್ಟ್ ಕ್ವಶನ್ ಬರೋ ಚಾನ್ಸಸ್ ಕೂಡ ಇರ್ಬೋದು. ಬ್ಯಾಕ್ ಎಕ್ಸರ್ಸೈಸ್ ಕ್ವಶನ್ಸ್ ಅಂತ ಇರುತ್ತೆ, ಅಂದ್ರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದೆ ಒಂದು ಗ್ರೀನ್ ಬಾಕ್ಸ್ ಅಲ್ಲಿ ಇರೋದು ಬ್ಯಾಕ್ ಎಕ್ಸರ್ಸೈಸ್ ಕ್ವಶನ್ಸ್. ಇನ್ ಟೆಕ್ಸ್ಟ್ ಕ್ವಶನ್ ಅಂದ್ರೆ ಸಾಲ್ವ್ ದ ಕ್ವಶನ್ಸ್ ಅಂತ ಬ್ಲೂ ಬಾಕ್ಸ್ ಅಲ್ಲಿ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ಮುಗ್ದಿದ ತಕ್ಷಣ ಒಂದು ಬಾಕ್ಸ್ ಇರುತ್ತೆ, ಆ ಕಾನ್ಸೆಪ್ಟ್ ಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು, ಜೊತೆಗೆ ಬ್ಯಾಕ್ ಎಕ್ಸರ್ಸೈಸ್ ಗ್ರೀನ್ ಬಾಕ್ಸ್ ಅಲ್ಲಿ ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಅಂಡ್ ಆಲ್ಸೋ ಆಫ್ಟರ್ ರೀಡಿಂಗ್ ದಿಸ್ ಆರ್ ವೈಲ್ ಡೂಯಿಂಗ್ ದಿಸ್, ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಯಾವಾಗಾದ್ರೂ ಆಗ್ಲಿ ಕಂಪ್ಲೀಟ್ ಡಯಾಗ್ರಾಮ್ ಲೇಬಲಿಂಗ್ಸ್ ನ ನೀವು ಒಂದು ಕಡೆ ಲಿಸ್ಟ್ ಮಾಡಿರ್ಬೇಕು. ಡಯಾಗ್ರಾಮ್ಸ್, ಲೇಬಲಿಂಗ್ ಅಲಾಂಗ್ ವಿತ್ ಸಮ್ ಎಕ್ಸ್ಪ್ಲನೇಷನ್ ಫಾರ್ ದಟ್ ಇನ್ ಶಾರ್ಟ್ ವೇ. ನೀವ್ ಏನ್ ಮಾಡ್ಕೊಂಡಿರ್ತೀರ ಅದು ಶಾರ್ಟ್ ವೇ ಅಲ್ಲಿ ನೀವು ಈ ಡಯಾಗ್ರಾಮ್ಸ್ ನ ಒಂದ್ ಕಡೆ ಇಟ್ಕೊಂಡಿರ್ಬೇಕು. ಸಡನ್ ಆಗಿ ಏನೋ ಒಂದ್ ನೆನಪಾಗಿದ ತಕ್ಷಣ ನೀವು ಹುಡುಕಿದ ತಕ್ಷಣ ಒಂದೇ ಕಡೆ ಎಲ್ಲಾ ಡಯಾಗ್ರಾಮ್ಸ್ ಸಿಗೋ ಅಂತ ರೀತಿಯಲ್ಲಿ ನೀವು ನೋಟ್ ಮಾಡ್ಕೊಂಡಿರ್ಬೇಕು. ಅಗೇನ್ ದ ಫಾರ್ಮುಲಾ ಲಿಸ್ಟ್, ಕೆಮಿಸ್ಟ್ರಿ ಅಲ್ಲಿ ಬರುವಂತ ಈಕ್ವೇಶನ್ಸ್, ಫಾರ್ಮುಲಾಸ್ ಎಲ್ಲ ಒಂದ್ ಲಿಸ್ಟ್, ಫಿಸಿಕ್ಸ್ ಅಲ್ಲಿ ಬರುವಂತ ಫಾರ್ಮುಲಾಸ್ ಅದು ಒಂದ್ ಲಿಸ್ಟ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್ ಮಾಡೋದಕ್ಕೆ ಅದು ಒಂದ್ ಲಿಸ್ಟ್, ರಿಯಾಕ್ಷನ್ ಲಿಸ್ಟ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಅಲ್ಲಿ, ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಅಲ್ಲಿ ತುಂಬಾ ರಿಯಾಕ್ಷನ್ಸ್ ಬರುತ್ತೆ. ಅದ್ರಲ್ಲಿ ಕ್ವಶನ್ ಸ್ಪೆಸಿಫಿಕ್ ಆನ್ಸರ್ಸ್, ಇವಾಗ ಕರೋಷನ್ ರಿಯಾಕ್ಷನ್, ಕ್ಲೋರ್ ಆಲ್ಕಲೈನ್ ರಿಯಾಕ್ಷನ್, ಆತರ ಆ ಕ್ವಶನ್ ರಿಲೇಟೆಡ್ ಆನ್ಸರ್ ರಿಯಾಕ್ಷನ್ ಲಿಸ್ಟ್ ನ ನೀವು ಡೈಲಿ ರೀಕಾಲ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ರಿಮೆಂಬರಿಂಗ್ ಕೆಪಾಸಿಟಿ, ಮೆಮೊರಿ ಕೆಪಾಸಿಟಿ ಇರುತ್ತೆ. ಸೊ ಮೇಕ್ ಶೋರ್ ಯು ಆರ್ ಡೂಯಿಂಗ್ ದಿಸ್ ರೆಗ್ಯುಲರ್ಲಿ. ದಿಸ್ ಈಸ್ ದ ಕೀ ಕಾನ್ಸೆಪ್ಟ್ ಫಾರ್ ಯೋರ್ ಸ್ಟಡೀಸ್ ಟು ಸ್ಟಾರ್ಟ್ ಫ್ರಮ್ ಟುಡೇ. ಅಟ್ ಲೀಸ್ಟ್ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೂ ಬೋರ್ಡ್ ಅಷ್ಟರಲ್ಲಿ ಎಲ್ಲಾ ಕವರ್ ಮಾಡುವಂತ ಕೇಪಬಿಲಿಟಿ ನಿಮಗಿರುತ್ತೆ. ಸೊ ಮೇಕ್ ಶೋರ್ ಯು ಆರ್ ಡೂಯಿಂಗ್ ದಿಸ್ ರೆಗ್ಯುಲರ್ಲಿ ವೈಲ್ ಸ್ಟಡಿಯಿಂಗ್. ಇದ್ರಿಂದಾನೇ ನಿಮ್ ಬೋರ್ಡ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸ್ಟೆಪ್ ಹತ್ತಕ್ಕಾಗೋದು. ಇಲ್ಲ ಒಂದೇ ಸಾರಿ ನೀನ್ ಶಿಖರ ಹೇರ್ತೀನಿ ಅಂದ್ರೆ ಅದಾಗದಲ್ಲ. ಇವತ್ತಿಂದ ಪ್ರಾಕ್ಟೀಸ್ ಮಾಡಿದ್ರು ನಿಮ್ ಕೈಯಲ್ಲಿ ಆಗುತ್ತೆ. ಯು ಕ್ಯಾನ್ ಡೂ ಇಟ್ ಅಂಡ್ ಯು ವಿಲ್ ಡೂ ಇಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.